ನೆನ್ನೆ ಬಂದಿರೋ ಜೋಳ ಕಟ್ ಮಾಡೋ ಮಿಷಿನ್ ಅಲ್ಲಿ ದೊಡ್ಡಪ್ಪ ಈ ತರ ಜೋಳ ಕಟ್ ಮಾಡ್ತಾ ಇರೋ ಕಟ್ ಮಾಡಿರೋ ಜೋಳನ ಈ ತರ ಟ್ರಾಕ್ಟರ್ಗೆ ಲೋಡ್ ಮಾಡ್ತಾ ಇದ್ರು. ಅದನ್ನ ನೋಡಕ್ಕೆ ಕಸ ಇಟ್ಕೊಂಡು ತಿಪ್ಪೆ ಕಡೆ ಬಂದು ಕಸ ಹಾಕ್ಬಿಟ್ಟು ಅಲ್ಲಿ ನೋಡಿದ್ರೆ ಇನ್ನೂ ಆ ಮಿಷಿನ್ ಅಲ್ಲೇ ನಿಂತಿತ್ತು. ಯಾಕೆ ಅಂತಂದ್ರೆ ಮುಂದೆಗಡೆ ಬ್ಲೇಡ್ ಕಟ್ ಆಗಿದ್ದು, ಅದನ್ನ ಚೇಂಜ್ ಮಾಡ್ತಾ ಇದ್ರು ಅವರು. ಈ ತರ ಹೊಡೆದು ಬರ್ದು ಕಟ್ ಆಗಿರೋ ಬ್ಲೇಡ್ ತೆಗೆದಾಕ್ಬಿಟ್ಟು ಆ ಜಾಗಕ್ಕೆ ಈ ತರ ಹೊಸ ಬ್ಲೇಡ್ ಹಾಕ್ಬೇಕಂటే ಈ ಹೊಸ ಬ್ಲೇಡ್ ಕಟ್ ಬಂದ್ಬಿಟ್ಟು 1500 ರೂಪಾಯಿ ಬೀಳುತ್ತಂತೆ. ಒಂದೇ ಒಂದು ಬ್ಲೇಡ್ ಬಂದ್ಬಿಟ್ಟು 80 ರೂಪಾಯಿ ಬೀಳುತ್ತಂತೆ. ಹಂಗೆ ಡ್ರೈವರ್ ನನಗೆ ಅಣ್ಣ ನಿಂಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂತ ಕೇಳೋದಕ್ಕೆ 30,000 ಕೂಡ ಕೊಡ್ತಾರೆ ಅಂತಂದ್ರು. ಅಣ್ಣ ಇಂಥ ಮಿಷಿನ್ ಹೊಸ ತರಬೇಕಂದ್ರೆ ಇಷ್ಟಾಗುತ್ತೆ ಅನ್ನೋದಕ್ಕೆ ಖಾಲಿ ಬರೀ 30 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಬಂಡಿ ಅಂತ ಆಯ್ತು 30 ಲಕ್ಷ. ಹಂಗೆ ನನ್ನ ದೊಡ್ಡಪ್ಪರು ಈ ಮಿಷಿನ್ ಅಲ್ಲಿ ಇನ್ನೊಂದು ಹಸ್ಗೆ ಆಡ್ಸಾಕಿದ್ರು. ಯಾವ ತರ ಆಡ್ಸಿದೆ ಅಂತ ತೋರಿಸ್ತೀನಿ ನೋಡಿ. ಈ ಮಿಷಿನ್ ಅಲ್ಲಿ ಆಡ್ಸೋದ್ರಿಂದ ನಮಗೆ ತೊಂದರೆ ಅಂತಂದ್ರೆ ನೀವು ನೋಡ್ಬೋದು ಅಲ್ಲಲ್ಲಿ ಈ ತರ ತೆನೆ ಬಿಟ್ಬಿಡಿರುತ್ತೆ. ಯಾಕಂದ್ರೆ ಮೇರೆಗಳು ತಿರ್ಕೊಂಡಿರುತ್ತಲ್ಲ ಅಲ್ಲೆಲ್ಲ ಒಂದೊಂದು ತೆನೆ ಬಿಟ್ಬಿಡಿರುತ್ತೆ. ಅದನ್ನ ನೀಟಾಗಿ ಆಮೇಲೆ ಹಾಕೋಬೇಕು. ಇದೇನು ವೇಸ್ಟ್ ಏನ್ ಆಗಲ್ಲ. ಮತ್ತೆ ಹಾಕೊಂಡು ಇನ್ನೊಂದು ಚೀಲಕ್ಕೆ ಹಾಕೊಂಡು ಮತ್ತೆ ಮಿಷಿನ್ಗೆ ಹಾಕ್ಬೋದು. ಬ್ಲೇಡ್ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೊಂದು ಹಸ್ಗೆ ಜಳ ಸಪ್ಪೆ ಕಟಾವ್ ಮಾಡಕ್ಕೆ ಈ ಮಿಷಿನ್ ಕೂಡ ಬಂತು. ಈ ಮಿಷಿನ್ ಅಲ್ಲಿ 1 ಅವರ್ಗೆ ನಮ್ಮ ಕಡೆ 3,500 ತಗೊಂತಾರೆ. ನಿಮ್ ಕಡೆ ಈ ಮಿಷಿನ್ ಏನಾದ್ರು ಇದ್ರೆ 1 ಅವರ್ಗೆ ಎಷ್ಟು ತಗೊಂತಾರೆ ಕಾಸು ಅಂತ ಒಂದು ಕಮೆಂಟ್ ಮಾಡಿ. ಈ ಮಿಷಿನ್ 1 ಅವರ್ಗೆ 1 ಎಕರೆನ ಕಟಾವ್ ಮಾಡಿ ಬಿಸಾಕುತ್ತೆ. ಆದ್ರೆ ನಮಗೆ ಒಣಸಪ್ಪೆ ಮಾತ್ರ ಸಿಗಲ್ಲ. ಯಾಕಂದ್ರೆ ಹಿಂದೆ ಕಡೆ ಈ ತರ ಚೂರಾಗಿ ಕೆಳಗಡೆ ಬಿದ್ದೋಗುತ್ತೆ. ಅದನ್ನ ನಾವು ತಗೊಳಕ್ಕಾಗಲ್ಲ. ಈ ಮಿಷಿನ್ ತುಂಬಾ ಜೋಳ ಆದ್ಮೇಲೆ ಆ ಮಿಷಿನ್ ಏನೇ ಟ್ರಾಕ್ಟರ್ಗೆ ಅನ್ಲೋಡ್ ಕೂಡ ಮಾಡುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಮನೆಗೆ ಬಂದು ಸಾಯಂಕಾಲ ಅಸೆಂಬ್ಲಿ ಮೀಟಿಂಗ್ ಅಂತ ಹೋದ್ರೆ ಆದರ್ಶ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಎಲ್ರು ಹೋಗಿ ಸಪೋರ್ಟ್ ಮಾಡ್ರಿ. ಎಲ್ರು ಹೋಗಿ ಸಪ್ರೇಟ್ ಮಾಡ್ರಿ. ಸಪೋರ್ಟ್ ರಿಂಗುಲ್ ಬಿಡ ಉದ್ರನ